ಸೊ ನಿನ್ನೆ ಎಪಿಸೋಡಲ್ಲಿ ಯಾರು ನಿಮ್ಗೆ ಇಷ್ಟ ಆದರು? ನಮಗೆ ರಘು ವೈನ್ ಸ್ಟೋರ್ ಹೌದಾ? ಸೂಪರ್ ಸರ್. ಅವರಿದ್ರೆ 100% ಮಸ್ತ್ ಕಾಮಿಡಿ ಎಂಟರ್ಟೈನ್ಮೆಂಟು. ಎನಿ ಟೈಮ್ ನಾವು ನೋಡ್ತಾನೆ ಇರ್ತೀವಿ. ಯೂಟ್ಯೂಬ್ ಓಪನ್ ಮಾಡೋದು, ರಘು ವೈನ್ ಸ್ಟೋರ್ ಹಾಕೋರ ನೋಡೋದು ಅದೇ ಕೆಲಸ. ಸೊ ಇವಾಗ ನಿಮ್ಮ ಪ್ರಕಾರ ರಘು ವೈನ್ ಸ್ಟೋರ್ ಗೆಲ್ಲೋದು ಫೈನಲ್? ನಮ್ಮ ಪ್ರಕಾರ ರಘು ಅವರೇ ವಿನ್ ಆದ್ರೇ ನಮಗೆ ಖುಷಿ. ಸಪೋರ್ಟ್ ಮಾಡೋದು ಅವ್ರಿಗೇನೆ. ಅದು ಬಿಟ್ಟರೆ ನಮಗೆ ಯಾರಿಗೂ ಕಂಟೆಸ್ಟೆಂಟ್ ಮೇಲೆ ಅಷ್ಟು ಇದ್ದಿಲ್ಲ. ಧನುಶ್ರೀ ಅವ್ರ ಮೇಲೆ ಸ್ವಲ್ಪ ಲೈಕ್ ಅವ್ರ ಬ್ಯೂಟಿ ನೋಡಿ ಎಲ್ಲ ಹುಡುಗರು ಬೀಳ್ಬೋದು. ಬಟ್ ರಘು ವೈನ್ ಸ್ಟೋರು ಲೈಕ್ ಚೆನ್ನಾಗಿ ಮಾಡಿದ್ದಾರೆ. ಲೈಕ್ ಅವರೆಲ್ಲ ಯೂಟ್ಯೂಬ್ಸಲ್ಲಿ ಚಾನಲ್ಸಲ್ಲಿ ನಮಗೆ ಲಾಕ್ಡೌನ್ ಟೈಮಲ್ಲಿ ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಅಂದರೆ ತುಂಬ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಒಂದೊಂದು ವೀಡಿಯೋನು 4-5 ಸಲ ನೋಡಿದ್ದೀವಿ ಸರ್ ಅವ್ರದ್ದು. ಸೊ ಅದಕ್ಕೆ ನಮ್ಗೆ ಅನ್ಸುತ್ತೆ ರಘು ಅವರೇ ವಿನ್ ಆಗಬೇಕು ಅಂತ ನಮಗೊಂದು ಅನಿಸಿಕೆ ಅಷ್ಟೇ. ಯಾ ಟೋಟಲ್ ಎಂಟೈರ್ ಅವ್ರು ಇವಾಗ ಏನಾಗತ್ತೆ ಎಪಿಸೋಡ್, ಯಾವ ಥರ ಆಗುತ್ತೆ, ಯಾವ ಥರ ಮಾತಾಡ್ತಾರೆ, ಯಾವ ಥರ ಕಾಮಿಡಿಯನ್ ಆಗ್ತಾರೆ, ಯಾವ ಥರ ಜಲಕ್ಕೆ ತೋರಿಸ್ಬೋದು ಅಂತ ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. ರಾತ್ರಿ ಆದರೆ ಇವಾಗ ಫಸ್ಟ್ ಹೋಗಿ ಬಿಗ್ ಬಾಸ್ ಆನ್ ಮಾಡ್ಕೊಂಡು ನೋಡೋದು. ಇಷ್ಟೊತ್ತು ಯೂಟ್ಯೂಬಲ್ಲಿ ಅದೇ ಚೆಕ್ ಮಾಡ್ತಾಯಿದ್ವಿ, ಯಾರ್ಯಾರು ಬಂದರು, ಏನೇನು ಬಂದರು ಅದೇ ನೋಡ್ತಾ ಇದ್ವಿ. ಆಮೇಲೆ ರಘು ಅವ್ರು ಬಂದ ತಕ್ಷಣ ನಮ್ಗೊಂದು ಖುಷಿ ಆಯಿತು. ಅಪ್ಪ ಈ ಸತಿ ಆದರೂ ಬಿಗ್ ಬಾಸಲ್ಲಿ ಕರೆಕ್ಟಾಗಿರೋರನ್ನ ಕರೆಸಿದಾರಲ್ಲ, ಒಂದು ನಮಗೆ ಧೈರ್ಯ ಬಂತು. ಈ ಥರ ಯಾರಾದರೂ ಬಂದರೆ, ಯೂತ್ಸ್ ಬಂದರೆ ಖುಷಿ ಆಗುತ್ತೆ. ಈ ಥರ ಮಾಡಿ ಟ್ಯಾಲೆಂಟಾಗಿ ಬಂದಿದ್ದಾರೆ, ಒಳಗಡೆ ಬಂದಿದ್ದಾರೆ ಅಂದರೆ ನಮಗೂ ಒಂದು ತುಂಬ ಖುಷಿ ಆಗುತ್ತೆ. ಯಾಕಂದರೆ ನಾವು ಕಣ್ಣಿಂದ ನೋಡಿದ್ದೀವಿ ಅವ್ರನ್ನ, ಬಸವೇಶ್ವರನಗರಲ್ಲೆಲ್ಲ ಕಣ್ಣಿಂದ ನೋಡಿದ್ದೀವಿ. ಅವ್ರು ಪ್ರತಿಯೊಂದು ಕಾಮಿಡಿ ಮಾಡಬೇಕಾದ್ರೂ ಅವ್ರದ್ದೇ ಆದ ಓನ್ ಟಾಪಿಕಲ್ಲೇ ಮಾಡ್ತಾಯಿದ್ದು. ಸೊ ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರು ವಿನ್ನಾರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್.